ಅಲ್ಲಿ ಒಂದು ಮಾತು ಬಂದಿತ್ತು, ಸಂಸದೆಯರಿಗೆ ಮೇಲೂ ರಾಹುಲ್ ಗಾಂಧಿ ತಳ್ಳಿದ್ರು, ಮಹಿಳಾ ಸಂಸದೆಯರು ಕೂಡ ಅಲ್ಲಿ ಬಿದ್ರು. ಈ ಖರ್ಗೆ ಕಾಂದಹನು ವಿಷ ಸರ್ಪ ಅಂತ ಆಯ್ತು, ಇನ್ನೊಂದು ಅಂತ ಆಯ್ತು, ದುರದೃಷ್ಟ ಅಂತ ಆಯ್ತು. ಇನ್ನು ಪ್ರಧಾನಿಯವರ ಬಗ್ಗೆ ಏನೆಲ್ಲ ಮಾತಾಡಬಹುದು ಆ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡಿದೆ. ಅವರು ಬಳಸಿದ ಶಬ್ದಗಳೆಲ್ಲ ಅದು ಸಾತ್ವಿಕವಾದದ್ದು, ಸಾರ್ವಜನಿಕವಾದದ್ದು. ಅದೇ ಅವರ ಮೇಲೆ ಯಾರಾದರೂ ಬಳಸಿದ ತಕ್ಷಣ ಅದು ಆಕ್ಷೇಪಾರ್ಹವಾದದ್ದು, ಕಾನೂನು ಬಾಹಿರವಾದದ್ದು ಮತ್ತು ಕಾನೂನಿನ ಕ್ರಮಕ್ಕೆ ಯೋಗ್ಯವಾದದ್ದು. ಪ್ರಿಯಾಂಕಾ ಖರ್ಗೆ ಅವರು ಅಮಿತ್ ಶಾ ಅವರ ಬಗ್ಗೆ ಅವರಿಗೆ ಹುಚ್ಚು ನಾಯಿ ಕಡ್ದಿದೆ ಅಂತ ಹೇಳ್ತಾರೆ. ನೋಡಿ ಆ ವಿಡಿಯೋವನ್ನ. ಇದು ಸರಿಯೇನಾ? ಬಿಜೆಪಿ ಅವರು ಇದನ್ನ ಕೇಳಿಸ್ಕೋಬೇಕು. ಬಿಜೆಪಿ ಅವರಿಗೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು. ಇವ್ರ ಮೇಲೆ ಯಾವುದೇ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತ ಮನುಷ್ಯ ಇನ್ನೊಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತ ಮನುಷ್ಯನಿಗೆ ಬಳಸಲಿಕ್ಕೆ ಅಂತಲೇ ಒಂದು ಭಾಷೆಯ ಕ್ರಮ ಇದೆ, ಅದಕ್ಕೊಂದು ಚೌಕಟ್ಟಿದೆ. ಈ ರೀತಿ ಮಾತಾಡುವುದು ನಿಮ್ಮ ವ್ಯಕ್ತಿತ್ವದ ಹೊಲಸುತನವನ್ನು ಸೂಚಿಸುತ್ತದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಸಿ.ಟಿ. ರವಿ ಅವಾಚ್ಯ ಶಬ್ದಗಳನ್ನು ಬಳಸಿದರು ಅನ್ನುವ ಕಾರಣಕ್ಕಾಗಿ ಒಂದು ದಂಗಲ್ ಏನು ನಡೀತಾ ಇದೆ ಅದರ ವಿವರಗಳನ್ನು ಪ್ರತಿ ವಿಡಿಯೋದಲ್ಲೂ ನಾವು ಕೊಡ್ತಾ ಇದ್ದೇವೆ. ಅದರ ಮಧ್ಯೆ ಅಂಬೇಡ್ಕರ್ ಅವರನ್ನು ಅವಮಾನಿಸಲಾಯಿತು ಅಮಿತ್ ಶಾ ಅವರ ಭಾಷಣದಲ್ಲಿ ಅನ್ನುವಂಥ ಒಂದು ಪ್ರಕರಣವನ್ನು ಈಗಾಗಲೇ ಸವಿಸ್ತಾರವಾಗಿ ನಿಮ್ಮೆದುರು ಇಟ್ಟಿದ್ದೇನೆ. 12 ನಿಮಿಷದ ವಿಡಿಯೋವನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅವರ ಇಡೀಯದಾದ ಒಂದು ಪೂರ್ಣ ಭಾಷಣದ ಪಾಠವನ್ನು ತೋರಿಸಿದ್ದೇನೆ. ಅವರಿಗೆ ಬೇಕಾದ ಹಾಗೆ ಒಂದು ಪ್ರಪೋಗಾಂಡವನ್ನು, ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಏನೇನು ಮಾಡಿದರು ತಂತ್ರ ಕುತಂತ್ರ ಅನ್ನೋದನ್ನು ಈಗಾಗಲೇ ಸ್ವತಃ ಮೋದಿಯವರಿಂದ ಹಿಡಿದು ಮಾಧ್ಯಮಗಳಿಂದ ಹಿಡಿದು ಎಲ್ಲ ದಿಕ್ಕಿನಿಂದ ಅದೊಂದು ಮಾರ್ಫಿಂಗ್ ವಿಡಿಯೋ ಮತ್ತು ಸುಳ್ಳು ಅವರ ಮಧ್ಯದ ಭಾಗವನ್ನು ಕಟ್ ಮಾಡಿ ಅವರ ಪೂರ್ಣ ಪಾಠವನ್ನು ಹಾಕದೇನೆ ಜನರನ್ನು ಮಿಸ್ಗೈಡ್ ಮಾಡುವ, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅನ್ನುವಂಥ ಒಂದು ಗುಲ್ಲೆಬ್ಬಿಸುವಂಥ ಒಂದು ತಂತ್ರ ಅನ್ನೋದನ್ನು ಈಗಾಗಲೇ ಸಾಬೀತಾಗಿದೆ. ಅದು ಮಾಧ್ಯಮ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅದರ ಪೂರ್ಣ ಪಾಠವನ್ನು ಕೂಡ ಸ್ವತಃ ಮೋದಿಯವರು ಕೂಡ ತಮ್ಮ ಟ್ವಿಟರಲ್ಲಿ ಹಾಕಿದ್ದಾರೆ. मान्यवर अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। मान्यवर अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? ना सुनिए तो, सुनिए ना, आप सुनिए ना, मैं बताता हूं। हमें तो आनंद है कि आम्बेडकर का नाम लेते हैं। आम्बेडकर का नाम अभी 100 बार ज्यादा लो, परंतु साच अर्थ में आम्बेडकर जी के प्रति आपका भाव क्या है ये मैं बताता हूं। मान्यवर, ಈ ಮಧ್ಯೆ ಸಂಸತ್ತಿನಲ್ಲೇ ಬಿಜೆಪಿ ಸಂಸದೆ ನಾಗಾಲ್ಯಾಂಡಿನ ಎಸ್ ಪನಾಗ್ನಾನ್ ಅವರು ಇದಕ್ಕಿಂತ ಭಯಾನಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೀಗ ತೋರಿಸ್ತೇವೆ ನಾವು. ಅಂದರೆ ಅಲ್ಲಿ ಒಂದು ಮಾತು ಬಂದಿತ್ತು, ಇದೇ ಸಾರಂಗಿಯವರ ಪ್ರಕರಣ ಮತ್ತು ಬಿ ಜೆ ಪಿಯವರ 2 ಜನ, ಒಬ್ಬರು ICUನಲ್ಲಿದ್ದಾರೆ, ಒಬ್ಬರು ಚಿಕಿತ್ಸೆ ಪಡಿತಾ ಇದ್ದಾರೆ. ಒಬ್ಬರಿಗೆ ಪ್ರಜ್ಞೆ ತಪ್ಪಿತ್ತು, ಸಾರಂಗಿ ಅವರಿಗೆ ತಲೆ ಒಡೆದು ರಕ್ತ ಸುರಿತಾ ಇತ್ತು. ಅಲ್ಲಿ ಸ್ವತಃ ರಾಹುಲ್ ಗಾಂಧಿಯವರ ವರ್ತನೆ ಇಡೀ ದೇಶದ ಜನತೆಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಎಷ್ಟು ಕೃತಜ್ಞವಾಗಿ, ಎಷ್ಟು ಅಮಾನುಷವಾಗಿ ನಡ್ಕೊಂಡ್ರು ಅನ್ನೋದು ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಇರಬೇಕಾದಂಥ ಮಾನವೀಯತೆಯೂ ಇರಲಿಲ್ಲ, ಗಾಂಭೀರ್ಯವೂ ಇರಲಿಲ್ಲ. ಕನಿಷ್ಠ ಪಕ್ಷ ಅವರಿಗೆ ವಯಸ್ಸಿಗೆ ಕೊಡುವಂಥ ಮಾನ ಮರ್ಯಾದೆಯ ಚೌಕಟ್ಟನ್ನು ಕೂಡ ಅವರು ಮೀರಿದ್ರು ಅನ್ನೋದನ್ನು ನನ್ನಿಂದ ಹಿಡಿದು ಎಲ್ಲರೂ ಅದನ್ನು ಆಕ್ಷೇಪ ಮಾಡಿದರು. ಅಲ್ಲಿ ಒಂದು ಮಾತು ಬಂದಿತ್ತು, ಸಂಸದೆಯರಿಗೆ ಮೇಲೂ ರಾಹುಲ್ ಗಾಂಧಿ ತಳ್ಳಿದರು, ಮಹಿಳಾ ಸಂಸದೆಯರು ಕೂಡ ಅಲ್ಲಿ ಬಿದ್ದರು, ಅವರು ಬರುವಂಥ ರಭಸಕ್ಕೆ ಅನ್ನುವಂಥ ಒಂದು ಮಾತು ಬರ್ತಾ ಇತ್ತು. ಈಗ ಇವತ್ತು ಅವರು ಸಂಸತ್ತಿನಲ್ಲಿ ಈ ಪನಗ್ನಾನ್
ತನ್ನ ಮೇಲೆ ಯಾವ ರೀತಿಯ ಒಂದು ಆಕ್ರಮಣ ನಡೆಯಿತು ರಾಹುಲ್ ಗಾಂಧಿ ಅವರಿಂದ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಕೂಡ ನಿಮ್ಮ ಮೇಲೆ ತೋರಿಸ್ತೇವೆ, ನಿಮ್ಮ ಎದುರು ಇಡ್ತೇವೆ. Honorable Chairman, sir, I stand with a very heavy heart to bring a matter of very grave concern to you, sir, for which I've already sought your protection. Today, while protesting, it was a peaceful protest. I was standing outside just below the staircase of Makar Dwar. Something happened to me which I really feel disheartened. Leader of opposition of the Lok Sabha, Sri Rahul Gandhi ji, came in very close proximity of me, and I really feel uncomfortable. And he started shouting at me, which I felt is very unbecoming of a leader of opposition. It is not that I cannot defend myself, but still then, it would be very unbecoming. So I did not do that. But then, what he did today, his action today was really bad, and I feel disheartened. And no lady member, let alone me, an ST lady member from Nagaland, should not be made to feel like this, sir. So therefore, I seek your protection on this matter, for which I have already served notice to you, sir. ಇದರ ಮಧ್ಯೆ ಕರ್ನಾಟಕದಲ್ಲಿ ಈಗ ನಿಂಬಾಳ್ಕರ್ ಅವ್ರ ಮೇಲೆ ಯಾವ ಹೆಣ್ಣು ಮಗಳ ಮೇಲೂ ಯಾರೂ ಬಳಸಬಾರದಂಥ ಒಂದು ಶಬ್ದವನ್ನು ಸಿ ಟಿ ರವಿ ಬಳಸಿದ್ದಾರೆ ಅಂತೇಳಿ ಅವರ ಮೇಲೆ ಅತ್ಯಂತ ಹಿಂಸಾತ್ಮಕವಾಗಿ ಆಡಳಿತ ಯಂತ್ರವನ್ನು, ತಮ್ಮ ಪ್ರಭಾವವನ್ನು, ತಮ್ಮ ಮುಷ್ಟಿಯುದ್ಧವನ್ನು, ತಮ್ಮ ದಾದಾಗಿರಿಯನ್ನು, ಗೂಂಡಾಗಿರಿಯನ್ನು ಎಲ್ಲವನ್ನು ಬಳಸಿದ್ದನ್ನು ಈಗ ಜನ ಕ್ಯಾಕರ್ಸು ಉಗಿತಾ ಇದ್ದಾರೆ. ಸ್ವತಃ ಹೈಕೋರ್ಟೇ ಉಗಿದಿದೆ. ಅದರ ಮಧ್ಯೆ ಈ ಖರ್ಗೆ ಕಾಂದಹನು ವಿಷಸರ್ಪ ಅಂತಾಯಿತು, ಇನ್ನೊಂದು ಅಂತಾಯಿತು, ದುರದೃಷ್ಟ ಅಂತಾಯಿತು. ಇನ್ನು ಪ್ರಧಾನಿಯವರ ಬಗ್ಗೆ ಏನೆಲ್ಲ ಮಾತಾಡಬಹುದೋ ಆ ಎಲ್ಲ ಶಬ್ದಗಳನ್ನು ಪ್ರಯೋಗ ಮಾಡಿದೆ. ಅವರು ಕಾಂಗ್ರೆಸ್ಸಿಗರು ಯಾರ ಬಗ್ಗೆ ಏನು ಬೇಕಾದ್ರೂ ಹೇಳ್ಬೋದು, ಅದೆಲ್ಲವೂ ವೇದ್ಯ, ಅದೆಲ್ಲವೂ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅದೆಲ್ಲವೂ ಅವರಿಗೆ ಆಡಳಿತಾತ್ಮಕವಾದಂಥ ಒಂದು ಹುದ್ದೆಯಲ್ಲಿದ್ದಾಗ ನಾವು ಯಾವ ರೀತಿ ಶಬ್ದವನ್ನು ಬೇಕಾದ್ರೂ ಬಳಸ್ಬೋದು ಅನ್ನೋದಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್. ಅವರು ಬಳಸಿದ ಶಬ್ದಗಳೆಲ್ಲ ಅದು ಸಾತ್ವಿಕವಾದದ್ದು, ಸಾರ್ವಜನಿಕವಾದದ್ದು. ಅದೇ ಅವರ ಮೇಲೆ ಯಾರಾದರೂ ಬಳಸಿದ ತಕ್ಷಣ ಅದು ಆಕ್ಷೇಪಾರ್ಹವಾದದ್ದು, ಕಾನೂನು ಬಾಹಿರವಾದದ್ದು ಮತ್ತು ಕಾನೂನಿನ ಕ್ರಮಕ್ಕೆ ಯೋಗ್ಯವಾದದ್ದು. ಇಲ್ಲಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ಸಚಿವ, ಈ ದೇಶದ ಗೃಹ ಮಂತ್ರಿಗಳವರು, ಒಬ್ಬ ಹಿರಿಯ ರಾಜಕಾರಣಿ, ಸಂಸದೀಯ ಸ್ಥಾನದಲ್ಲಿದ್ದವರು, ಅದರಲ್ಲೂ ಇವರೇ ಸುಳ್ಳನ್ನು ಹೇಳಿದವರು, ಪಟಿಂಗತನ ಮಾಡಿದವರು, ವಿಡಿಯೋವನ್ನು ಮಾರ್ಫ್ ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅವರ ಇಡೀದಾದ ಆಶಯವನ್ನೇ ತಪ್ಪಾಗಿ ಚಿತ್ರಿಸುವ ಮೂಲಕ ಇಡೀ ರಾಷ್ಟ್ರದಲ್ಲಿ ಒಂದು ದಂಗೆ ಎಬ್ಬಿಸಲಿಕ್ಕೆ ಹೊರಟಂಥ ದಂಗೆಕೋರರು, ಅಸಂವಿಧಾನಿಕವಾಗಿ ಅಕ್ರಮವಾಗಿ ವಿಡಿಯೋವನ್ನು ಮಾಡಿ ಬಿಟ್ಟದ್ದು ಇವರು. ಈಗ ಅವರ ಅಲ್ಲಿ ಪ್ರತಿಭಟನೆಯಲ್ಲಿ ತಳ್ಳಿ ಒಬ್ಬ ವಯೋವೃದ್ಧ ಸಾರಂಗಿಯವರು ಇವತ್ತು ತಲೆ ಒಡೆದಿದೆ, ಮತ್ತೊಬ್ಬರು ಪ್ರಜ್ಞೆ ತಪ್ಪಿ ಬಿದ್ದು ಐಸಿಯುನಲ್ಲಿದ್ದಾರೆ. ಇಂಥ ಒಂದು ಹಂಗಾಮಕ್ಕೆ ಕಾರಣವಾದಂಥ ಅಸಂವಿಧಾನಿಕ ನಡೆಯಲ್ಲಿ ಹೋದದ್ದು ಯಾರು ಅಂತಂದರೆ ಕಾಂಗ್ರೆಸ್ಸಿಗರು. ಇದೆಲ್ಲ ಗೊತ್ತಿದ್ದು ಇಲ್ಲ ಅಂಬೇಡ್ಕರ್ ಅವ್ರಿಗೆ ಕಂಡ್ರೆ ಆಗೋದಿಲ್ಲ, ಬಿ ಜೆ ಪಿ ಅವರಿಗೆ ಸಂವಿಧಾನ ಕಂಡ್ರೆ ಆಗೋದಿಲ್ಲ, ಅವರಿಗೆ ಸಂವಿಧಾನದ ಮೇಲೆ ದಬ್ಬಾಳಿಕೆ ಮಾಡಿದವರು ಇದೇ ಕಾಂಗ್ರೆಸ್ನವರು, ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದವರು ಇವರೇ, ಸಂವಿಧಾನದ ಆಶಯವನ್ನು ಕೊಗ್ಗಲೆ ಮಾಡಿದ್ದವರೇ, ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು, ಜನತಂತ್ರದ ಮೌಲ್ಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ 75 ವರ್ಷದ ಇತಿಹಾಸದಲ್ಲಿ ಒಂದು ರಕ್ತಸಿಕ್ತವಾದಂಥ ಕಪ್ಪು ಯುಗವನ್ನೇ ಸೃಷ್ಟಿಸಿದಂಥ, ಎಮರ್ಜೆನ್ಸಿ ತಂದಂಥ ಪಟ್ಟಿಂಗರ್ ಇವರು ಈಗ ಏನು ಹೇಳ್ತಾರೆ, ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ಅಮಿತ್ ಶಾ. ಟುಸ್ ಪಟಾಕಿ ಆಯ್ತದು. ಜನ ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಕರ್ಸ್ ಹೋಗಿದ್ರು. ಇಂಥ ಸುಳ್ಳು ನರೇಟಿವನ್ನೆಲ್ಲ ಸೃಷ್ಟಿ ಮಾಡಬೇಡಿ, ನಿಮ್ಮ ಹಣೆ ಬರ, ನಿಮ್ಮ DNA ನಮಗೆ ಗೊತ್ತಿದೆ ಅಂತ. ಆ ಮಧ್ಯೆ ಪ್ರಿಯಾಂಕಾ ಖರ್ಗೆ ಅವರು ಅಮಿತ್ ಶಾ ಅವರ ಬಗ್ಗೆ ಅವರಿಗೆ ಹುಚ್ಚು ನಾಯಿ ಕಡ್ದಿದೆ ಅಂತ ಹೇಳ್ತಾರೆ. ನೋಡಿ ಆ ವಿಡಿಯೋವನ್ನು. ದೇವರ ಹೆಸರು 100 ಸರಿ 1000 ಸರಿ ಜಪ ಮಾಡಿದ್ರೆ ಮುಂದಿನ 7 ಜನ್ಮಕ್ಕೆ ನನಗೆ ಸ್ವರ್ಗ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಯಿತಾ. ಆದರೆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನಮಗೆ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾಭಿಮಾನದ ಬದುಕು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಇದೆ.
ನಾವು 10 ಸರಿ ಅಲ್ಲ 1000 ಸರಿ ಅಂಬೇಡ್ಕರ್ ಅವರ ಜಪ ಮಾಡ್ತೀವಿ, ಸಂವಿಧಾನದ ಜಪ ಮಾಡ್ತೀವಿ. ಇವರಿಗೇನು ಪ್ರಾಬ್ಲಮ್ ಅಂದರೆ ಇವ್ರ ಆಲೋಚನೆಯಲ್ಲಿ ಅಂಬೇಡ್ಕರ್ ಅವ್ರು ಇಲ್ಲ, ಸಮಾನತೆ ಇಲ್ಲ. ಇವರ ಒಂದು ತತ್ವದಲ್ಲಿ, ದೃಷ್ಟಿಕೋನದಲ್ಲಿ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಇರಬಾರ್ದು, ಅದ್ರ ವಿರುದ್ಧ ಇದ್ದಾರೆ. ಸೊ ಬಾಬಾ ಸಾಹೇಬ್ರ ತತ್ವ, ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರು ಹಿಂಗೆ ಹೇಳಿದ್ರು. ಅವ್ರು ಇದನ್ನು ಖಂಡಿಸ್ತೀನಿ. ಮತ್ತು ಅವರು ಅವರಿಗೆ ಹುಚ್ಚನಾಗಿ ಕಡ್ದಿದೆ. ಇದು ಸರಿಯೇನಾ? BJP ಅವರು ಇದನ್ನು ಕೇಳಿಸ್ಕೋಬೇಕು. BJP ಅವರಿಗೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಇವ್ರ ಮೇಲೆ, ದೇಶದ ಗೃಹ ಮಂತ್ರಿಗಳ ಮೇಲೆ. ಅದರಲ್ಲೂ ಅವರು ಹೇಳದೇ ಇರುವಂಥ ಮಾತನ್ನು, ಭಾವನೆಯನ್ನು, ಇಡೀ ದೇಶಿಕರ ಭಾವನೆಯನ್ನು ಕೆರಳಿಸಲಿಕ್ಕೆ ತಪ್ಪಾಗಿ ವಿಡಿಯೋ ಮಾಡಿ, ಅಕ್ರಮವಾಗಿ ವಿಡಿಯೋ ಮಾಡಿ, ಕಾನೂನನ್ನು ಮೀರಿದವರು, ಅಪರಾಧಕ್ಕೆ ಆರೋಪಕ್ಕೆ ಯೋಗ್ಯವಾದಂಥ ಕೆಲಸವನ್ನು ಮಾಡಿ ಒಂದು ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಂಥ ಈ ಕದಿಮರು ಅಮಿತ್ ಶಾ ಅವರಿಗೆ ಹುಚ್ಚು ನಾಯಿ ಕಡ್ದಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅವರಿಗೆ ಹುಚ್ಚು ಹಿಡಿದಿದೆ ಅಂತ. ಇದು ಬಳಸಲಿಕ್ಕೆ ಯೋಗ್ಯವಾದ ಶಬ್ದನ? ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ. ಒಬ್ಬ ಮಂತ್ರಿಯಾಗಿ ತನ್ನ ಗಾಂಭೀರ್ಯವನ್ನು ಕಾಪಾಡ್ಕೋಬೇಕು ಅಂತಿಲ್ಲ. ಅದೇ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಅಸಂವಿಧಾನಿಕ ಶಬ್ದವನ್ನು, ಒಂದು ಬೈಗಳದ ಶಬ್ದವನ್ನು, ಬಳಸಬಾರದ ಶಬ್ದವನ್ನು ಬಳಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಹಂಗಾಮವನ್ನು, ಕಾನೂನಿನ ಎಲ್ಲ ಪರಿಧಿಗಳನ್ನು ಮೀರಿ ಗಾಳಿಗೆ ತೂರಿ ಮೆಟ್ಟಿ ನಿಮ್ಮ ದರ್ಪ ಮತ್ತು ಅಧಿಕಾರದ ದುರಂಕಾರವನ್ನು ತೋರಿಸ್ತಾ ಇದ್ದೀರಲ್ಲ. ಅಮಿತ್ ಶಾ ಅವರ ಭಾಷಣವನ್ನು ತಿರುಚಿ ಸೈಬರ್ ಕ್ರೈಮನ್ನು ಮಾಡಿದಂಥ ನೀವು ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದಿದೆ ಅಂತ ಹೇಳ್ತಿರಲ್ಲ. ನಿಮ್ಮ ನಾಲಿಗೆಯೋ ಅದು ಏನದು? ನೀವು ಸುಸಂಸ್ಕೃತರ? ನೀವು ಬಳಸಬಹುದಾದ ಶಬ್ದನ ಇದು? ಇದೇ ಶಬ್ದವನ್ನು ನಿಮಗೆ ಮತ್ತಾರಾದರೂ ಬಳಸಿದ್ದಿದ್ರೆ, ಸಿದ್ದರಾಮಯ್ಯನವರಿಗೆ ಬಳಸಿದ್ದಿದ್ರೆ ಸುಮ್ಮನೆ ಕೂತ್ಕೊಳ್ತಿದ್ರೆ ನೀವು? ಏನು ರೋಗ ಬಿಡ್ದಿದ್ದೀರಿ ನಿಮಗೆ? ಏನು ಸ್ಥಿಮಿತ ಕಳ್ಕೊಳ್ತಾ ಇದ್ದೀರಿ? ಏನು ಬುದ್ಧಿಭ್ರಮಣೆ ಆಗಿದೆಯಾ? ಅಥವಾ ಸಂವಿಧಾನ, ಕಾನೂನು, ಸಂವಿಧಾನಾತ್ಮಕ ಹುದ್ದೆಗಳು ಅದೆಲ್ಲ ನಿಮ್ಮ ಮನೆಯ ಏನು ಆಳುಕಾಳುಗಳು ಅಂತ ಭಾವಿಸ್ಬಿಟ್ಟಿದ್ದೀರಾ? ಚಪರಾಸಿಗಳು ಅಂತ ಭಾವಿಸ್ಬಿಟ್ಟಿದ್ದೀರಾ? ಏನದು? ನಿಮಗೊಂದು ಕಾಯ್ದೆ, ಬೇರೆಯವ್ರಿಗೊಂದು ಕಾಯ್ದೆನಾ? ನೀವೇ ಹೇಳ್ತಿರಲ್ಲ, ಸಂಸತ್ತಿನಲ್ಲಿ, ಸಭಾಭವನದಲ್ಲಿ, ವಿಧಾನಸೌಧದಲ್ಲಿ ಯಾವ ಶಬ್ದವನ್ನು ಬಳಸಬೇಕು ಬಳಸಬಾರದು ಅನ್ನುವಂಥ ಒಂದು ಪ್ರಜ್ಞೆ ಇಲ್ಲ ಅವರಿಗೆ ಅಂತ. ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಮಂತ್ರಿಯಾಗಿ ಕೇಂದ್ರದ ಗೃಹ ಮಂತ್ರಿಗಳ ಬಗ್ಗೆ ಈ ರೀತಿ ಶಬ್ದವನ್ನು ಬಳಸಬಹುದು ಅಂತ ಸಂವಿಧಾನ ಹೇಳ್ತದ? ನಿಮ್ಮ ಸಾಕ್ಷಿ ಪ್ರಜ್ಞೆ ಹೇಳ್ತದ? ಅಥವಾ ನಿಮ್ಮ ಸಂಸ್ಕೃತಿ ಅದು, ನಿಮ್ಮ ಕಲ್ಚರ್ ಅದು? ರಾಜಕೀಯ ಅಂತಂದ್ರೆ ಏನಂತ ಭಾವಿಸಿದಿರಿ? ನಿಮ್ಮ ಮನೆಯ ಜಾಗೀರು ಅಂತ ಭಾವಿಸಿದಿರಾ? ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದೇನು? ನೀವು ಮಾತಾಡಿದ್ರೆಲ್ಲ ಸಹಿ ಅದು? ಯಾವುದೇ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಮನುಷ್ಯ ಇನ್ನೊಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಮನುಷ್ಯನಿಗೆ ಬಳಸಲಿಕ್ಕೆ ಅಂತಲೇ ಒಂದು ಭಾಷೆಯ ಕ್ರಮ ಇದೆ, ಅದಕ್ಕೊಂದು ಚೌಕಟ್ಟಿದೆ. ಈ ರೀತಿ ಮಾತಾಡುವುದು ನಿಮ್ಮ ವ್ಯಕ್ತಿತ್ವದ ಹೊಲಸುತನವನ್ನು ಸೂಚಿಸ್ತದೆ. ಅಮಿತ್ ಶಾ ಅವರಿಗೆ ಏನು ಕಡಿದುಳಿಸ್ಲಿಕ್ಕಾಗೋದಿಲ್ಲ ನಿಮಗೆ. ಯಾಕೆಂದರೆ ಅಮಿತ್ ಶಾ ಅವರ ಪೂರ್ಣ ಭಾಷಣದ ಪಾಠ ಇವತ್ತು ಮಾಧ್ಯಮದಲ್ಲಿ ಹೊರಗೆ ಬಂದಿದೆ. ಸ್ವತಃ ಮೋದಿಯವರೇ ಕೊಟ್ಟಿದ್ದಾರೆ ಟಕ್ಕರು. ಇಡೀ ದೇಶದ ಜನ ಉಗಿತಾ ಇದ್ದಾರೆ. ನಿಮ್ಮ ಫ್ರಸ್ಟ್ರೇಷನ್ ಇದು. ಇದೇ ಶಬ್ದವನ್ನು ನಾನು ಬಳಸಿದ್ದೇನೆ ಅಂತ CT ರವಿ ಅವರು ಹೇಳ್ತಾ ಇದ್ದಾರೆ. ನೀವು ಅದಕ್ಕೆ ಪರ್ಯಾಯವಾದ ಶಬ್ದವನ್ನು ಹುಟ್ಟಿಸ್ಕೊಂಡಿದ್ದೀರಿ ಅಂತ ತನ್ನ ಹತ್ರ ಸಾಕ್ಷ್ಯ ಇದೆ. ನಾನು ಹೋರಾಟ ಮಾಡ್ತೇನೆ, ಈ ಸತ್ಯವೇವ ಜಯತೆಯನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಈಗಾಗಲೇ ನಿಮ್ಮ ಅಕ್ರಮ, ಅನುಮಾನಾಸ್ಪದ, ಅವರನ್ನು ಕೊಲೆ ಮಾಡಿಸ್ಲಿಕ್ಕೆ ಹೊರಟದ್ದು, ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡದ್ದು, ಸ್ವತಃ ಮುಖ್ಯಮಂತ್ರಿಗಳು ಧಮಕಿ ಹಾಕಿದ್ದು, ಇವೆಲ್ಲ ನಾಡು ನೋಡ್ತಾ ಇದೆ. ಅದರ ಮೇಲೆ ನೀವು ಅಮಿತ್ ಶಾ ಅವರಿಗೆ, CT ರವಿಯವರಿಗೆ ಅಲ್ಲಿ ಮಾತಾಡ್ತೀರಿ ಬಾಯಿಗೆ ಬಂದ ಹಾಗೆ. ಆ ಥರ ಮಾತಾಡಿದ್ದ ತಪ್ಪ, ಆ ಥರ ಮಾತಾಡಿದ್ದಕ್ಕೆ ಅವ್ರ ಮೇಲೆ ಎರಗಿದ್ದಾರೆ ಅಂದರೆ ಅವರು ಆ ಥರ ಮಾತಾಡಿದ್ರಿಂದಲೇ ಅವರ ಮೇಲೆ ಹಲ್ಲೆ ಆದದ್ದು ಕೂಡ ಸರಿ ಅನ್ನುವ ರೀತಿಯಲ್ಲಿ ಸಮರ್ಥನೆ ಮಾಡಿದ್ದೀರಿ. ಎಂಥ ಒಂದು ನೀಚ ಸಂಸ್ಕೃತಿ ರೀ ಇದು. ಅದೇ ಬಾಯಲ್ಲಿ ಅಮಿತ್ ಶಾ ಅವರಿಗೆ ಹುಚ್ಚು ನಾಯಿ ಕಡ್ದಿದೆ ಅಂತೀರಿ. ಕಾನೂನು ಕ್ರಮ ತೆಗೆದುಕೊಳ್ಬೇಕು BJP ಅವರು. ತಕ್ಷಣ ಅವ್ರ ಮೇಲೆ FIR ಹಾಕಬೇಕು.
ಅಸಂವಿಧಾನಿಕ ಶಬ್ದವನ್ನು ಬಳಸಿದ್ದಾರೆ ಅವರು. ಅದು ಒಂದು ಗೃಹ ಮಂತ್ರಿಗೆ. ಕಾಂಗ್ರೆಸ್ ಬಿಡಿ, ಅದು ಅವರು ರಾಷ್ಟ್ರಪತಿಗಳಿಗೂ ಮಾತಾಡ್ತಾರೆ, ಪ್ರಧಾನಿಯವ್ರಿಗೂ ಮಾತಾಡ್ತಾರೆ, ಸ್ವತಃ ಸಭಾಧ್ಯಕ್ಷ ಧನ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅವರು. ಅವರಿಗೆ ಎಲ್ಲ ಲಂಗು ಲಗಾಮನ್ನು ಕಳಚಿ ಈ ಹೆಂಡ ಕುಡಿದು ಮದವೇರಿದ ಕುದುರೆ ಓಡಿಸಿದರೆ ಹೆಂಗಿರುತ್ತೆ ಹಾಗೆ ಓಡ್ತಾ ಇದೆ ಅದು. ಯಾಕೆಂತಂದರೆ ಅದೇ ಮತ್ತೆ ಹತಾಶೆ, ಸೋಲು, ಅಧಿಕಾರ ರಹಿತವಾದಂಥ ದಶಕಗಳು. ಯಾಕೆಂದರೆ ಇಡೀ ಸ್ವತಂತ್ರ ಭಾರತದಲ್ಲಿ 56 ವರ್ಷನೇ ಅವರು ಆಡಳಿತ ಮಾಡಿದಾರಲ್ಲ. ಅಧಿಕಾರ ಇಲ್ಲದೇ ಅವರಿಗೆ ಒಂದು ಕ್ಷಣವೂ ಉಳಿಲಿಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ದಂಗೆಯನ್ನು ಎಬ್ಬಿಸ್ತಾರೆ, ಬೆಂಕಿಯನ್ನು ಹಾಕಿಸ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ದೇಶದ ಒಳಗಿನ ಮತ್ತು ದೇಶದ ಹೊರಗಿನ ವಿನಾಶಕಾರಕ ವಿಚ್ಛಿದ್ರಕಾರಕ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸಿ ಭಾರತವನ್ನು ಬರ್ಬಾದ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದೆಲ್ಲದರ ಲಕ್ಷಣ ಇದು, ಅದೆಲ್ಲದರ ರೋಗ ಲಕ್ಷಣ. ಈ ಎಲ್ಲ ಮಾತುಕತೆಗಳು, ಈ ಘಟನೆಗಳು, ಇದು ಆ ರೋಗದ ಲಕ್ಷಣ. ಇದು ಹತಾಶೆಯ ರೋಗದ ಲಕ್ಷಣ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅತ್ಯಂತ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ಪ್ರತಿ ಹಂತದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ. ಬೇರೆಯವರ ಮಾತು ನಿಮಗೆ ನೋವಾಗತ್ತೆ, ಅಕ್ಷಮ್ಯ ಅಪರಾಧ ಅಂತ ಅನಿಸ್ತದೆ, ಅಕ್ರಮ ಅಂತ ಅನಿಸ್ತದೆ, ಅಸಂವಿಧಾನಿಕ ಅಂತ ಅನಿಸ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಮಾತನ್ನು ಕೂಡ ನೀವೇ ಗ್ರಹಿಸಿ ನೋಡಿ, ಅದನ್ನು ಎಷ್ಟು ಕೆಟ್ಟದ್ದಾಗಿದೆ, ಕ್ರೂರವಾಗಿದೆ, ಅಷ್ಟು ಅಸಂವಿಧಾನಿಕವಾಗಿದೆ ಮತ್ತು ಅಕ್ರಮವಾಗಿದೆ ಅಂತ. ನಿಮ್ಮಂಥವರ ಹುದ್ದೆಗೆ ಈ ರೀತಿಯ ಭಾಷೆ ಪ್ರಯೋಗ ಇದೆಯಲ್ಲ, ಅದು ನಿಮ್ಮ ಇಡೀ ವ್ಯಕ್ತಿತ್ವದ ಕಳಪೆತನವನ್ನು ಮತ್ತು ಅಸಂಸ್ಕೃತ ಒಂದು ವ್ಯಕ್ತಿತ್ವವನ್ನು, ಅಚಾರಿತ್ರ್ಯ ವ್ಯಕ್ತಿತ್ವವನ್ನು ಅದು ಸೂಚಿಸ್ತದೆ. ಅಷ್ಟೇ ಅಲ್ಲ, ನೀವು ಯಾರು ಅನ್ನೋದನ್ನು ಸಾರ್ವಜನಿಕರ ಎದುರು ನೀವೇ ನಿಮ್ಮನ್ನು ಬೆತ್ತಲುಗೊಳಿಸ್ತಾ ಇದ್ದೀರಿ. ನಮಸ್ತೆ.